ಸ್ನೇಹಿತರೆ ನಮಸ್ಕಾರ, ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಈ ಬನಶಂಕರಿ 3ನೇ ಹಂತದಲ್ಲಿ ಒಂದು ಜೇಮ್ಸ್ ಬಾಂಡ್ ಅಂತ ಈ ಬಟ್ಟೆ ಬೆಡ್ಶೀಟು ಸೀರೆ ಪ್ಯಾಂಟ್ ಎಲ್ಲ ಒಗಿತಾರಲ್ಲ, ಅದು ಒಂದು ಡ್ರೈ ಕ್ಲೀನರ್ ಅಂತಾರೆ. ಅದನ್ನು ಓಪನ್ ಮಾಡಿದ್ದಾರೆ ಈಗ ಒಂದು ಕೆಲವು ತಿಂಗಳಾಯಿತು. ಇದು ಸುಮಾರು ಕಡೆ ಇದ್ದಾವೆ ಇವರೆಲ್ಲ. ಜಯನಗರದಲ್ಲಿದೆ, ಜಯನಗರ 9ನೇ ಬ್ಲಾಕ್ ಹಂತದಲ್ಲಿದೆ, JP ನಗರದಲ್ಲಿದೆ, BTM ಲೇಔಟಲ್ಲಿದೆ, ಸುಮಾರು ಕಡೆ ಇದೆ. ಇದು ಕೋರಮಂಗಲದಲ್ಲಿದೆ, HL ಕಡೆ, ಎಲ್ಲ ಕಡೆ ಇದೆ. ಆದರೆ ಇವರು ನೋಡಿ, ಇವರು ಫೋನ್ ನಂಬರ್ ಹೇಳ್ತೀನಿ. ಇವರು ದೂರವಾಣಿ ನಂಬರು 9663668007. ಈ ನಂಬರಿಗೆ ಫೋನ್ ಮಾಡಿದರೆ ಇವರು ನಂಬರ್ ತೆಗೆದ್ರು ಕೂಡ ನೀವೇನಿದ್ರು ಇಮೇಲ್ ಮಾಡಿದ್ರೆ ಮಾತ್ರ ನಾವು ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಇವ್ರದ್ದು ಇದು ಇನ್ನೊಂದು ಫೋನ್ ಇನ್ನೊಂದು ನಂಬರು 0802224520007. ಇವರು ನೋಡಿ, ಕನ್ನಡನ ಯಾವ ರೀತಿ ಮುಂಡ ಮುಚ್ಚಿದಾರೆ ಅಂದರೆ, ಇವರು ಮನೆಗೂ ಅವರು ಇದನ್ನ ಹಂಚುತ್ತಾರಲ್ಲ, ನಾವು ಇದು ಅಡ್ವರ್ಟೈಸ್ಮೆಂಟ್ಗೆ ಅದನ್ನು ಹಂಚಿದ್ರು. ಮನೆಗೂ ಇಂಗ್ಲೀಷು ಒಂದೇ ಒಂದು ಕೂಡ ಕನ್ನಡ ಅಕ್ಷರ ಇಲ್ಲ. ಆ ಥರ ಇವರು ಬಿಲ್ ಹೊಡಿಸಿದ್ದಾರೆ, ಅದನ್ನು ಬಿಲ್ ಮಾಡಿಸಿದ್ದಾರೆ. ನೋಡಿ, ಮುಂದೆ ತೋರಿಸ್ತೀನಿ, ಬರುತ್ತೆ. ಈ ಥರ ಕನ್ನಡಿಗರೇ ಈ ಥರ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ನಾವು ಕೊಲೆ ಮಾಡಿದ್ರೆ ಕನ್ನಡ ಉಳಿಯುತ್ತಾ? ಮುಂದಿನ ದಿವಸದಲ್ಲಿ ಬೆಂಗಳೂರಲ್ಲಿ ಕನ್ನಡ ಮಾತಾಡೋರು ಹುಡುಕ್ಬೇಕಾಗುತ್ತೆ. ಅಂಥ ಪರಿಸ್ಥಿತಿ ಬರುತ್ತೆ. ಅಂಥ ಪರಿಸ್ಥಿತಿ ಬರೋದು ಬೇಡ. ನಿಜವಾಗ್ಲೂ ಕನ್ನಡ ತಾಯಿಗೆ ಅವಮಾನ ಮಾಡಬೇಡಿ. ದಯವಿಟ್ಟು ನೋಡಿ, ಮುಂದೆಗಡೆ ಬರುತ್ತೆ. ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಇದು ನಮ್ಮ ಕರ್ನಾಟಕದಲ್ಲಿದೆ, ಬೆಂಗಳೂರಲ್ಲಿದೆ. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿದೆ, ಇಂಟರ್ನ್ಯಾಷನಲ್ ನಗರ ಬೆಂಗಳೂರು. ಇಲ್ಲಿ ಇದು ಎಲ್ಲಪ್ಪ ಅಂದರೆ ಬನಗಿರಿ ನಗರ, ಬನಶಂಕರಿಲಿದೆ. ಇಲ್ಲಿ ಕನ್ನಡಿಗರು ತುಂಬಿರ್ತಕ್ಕಂಥ ಏರಿಯಾ. ಈ ಕನ್ನಡಿಗರ ಜಾಗದಲ್ಲಿ ಈ ಒಂದು ಏನು ಜೇಮ್ಸ್ ಬಾಂಡ್ ಡ್ರೈ ಕ್ಲೀನರ್ಸ್ ನೋಡಿ, ಪ್ರತಿಯೊಂದು ಅಕ್ಷರ ಕೂಡ ಕನ್ನಡ ಇಲ್ಲ. ಇಲ್ಲಿ ಈ ಅಂಗಡಿಗೆ ಹೋಗೋರೆಲ್ಲ ಕನ್ನಡದವರೇನೆ. ಯಾರು ಏನು ಹೊರ ದೇಶದಿಂದ ಬಂದು ಇವು ಅಂಗಡಿಗೆ ಏನು ಸೀರೆ ಒಗ್ಯೋಕ್ಕೆ, ಪ್ಯಾಂಟ್ ಒಗ್ಯೋಕ್ಕೆ, ಬೆಡ್ಶೀಟ್ ಒಗ್ಯೋಕ್ಕೆ ಏನು ಕೊಡಲ್ಲ. ನೋಡಿ, ಇವರು ಮಾಡಿರೋದೇನು, ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡದಲ್ಲಿ ಇದ್ದುಕೊಂಡು ಒಂದೇ ಒಂದು ಅಕ್ಷರ ಕನ್ನಡದಲ್ಲಿ ಇವ್ರ ಕೈಲೇ ಪ್ರಿಂಟ್ ಮಾಡ್ಸೋಕ್ಕಾಗಿಲ್ಲ. ಅಂದರೆ ಇದು ಕನ್ನಡದವರಿಗೆ ಯಾರಿಗೂ ಓದಕ್ಕೆ ಬರಬಾರ್ದಾ? ಇಲ್ಲ ಅಂದ್ರೆ ಅರ್ಥ ಆಗಬಾರ್ದ? ನಮಗೆ ಅರ್ಥ ಆಗದಂಗೆ ನೋಡಿ, ಇಲ್ಲಿದೆ ಜಯನಗರದಲ್ಲಿ ಒಂದಿದೆ, ಜಯನಗರ 9th ಬ್ಲಾಕಲ್ಲಿ ಒಂದಿದೆ, ಮತ್ತು JP ನಗರ 5ನೇ ಹಂತದಲ್ಲಿ ಒಂದಿದೆ, BTM ಲೇಔಟು 2ನೇ ಹಂತದಲ್ಲಿ ಒಂದಿದೆ, ಗಾಂಧಿ ಬಜಾರಲ್ಲಿದೆ, ಕೋರಮಂಗಲದಲ್ಲಿದೆ, ಬನಶಂಕರಿಲಿದೆ, HL ಇದೆ, ಉಳಿಮಾವಲ್ಲಿದೆ. ಮತ್ತು ಇದು ನಂಬರ್ ಹಾಕವ್ರೆ, ಫೋನ್ ಮಾಡಿದ್ರು ಹೋಗಲ್ಲ ಅದು. ಈ ನಂಬರ್ ಸುಮ್ಮನೆ ಹಾಕವ್ರೆ ಇಲ್ಲಿ. ಮತ್ತು ಈ ಏರಿಯಾದಲ್ಲಿ ಮನೆಗೂ ಕೂಡ ಇವರು ಹೊಡಿಸಿರ್ತಾರಲ್ಲ, ಅದು ಅವನ್ನೆಲ್ಲ ಮನೆಗೂ ಹಂಚಿದ್ರು. ಅವೆಲ್ಲ ಬರೀ ಇಂಗ್ಲೀಷಲ್ಲೇ, ಒಂದೇ ಒಂದು ಅಕ್ಷರ ಕೂಡ ಕನ್ನಡ ಇಲ್ಲ. ನಾವು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಹಾಳು ಮಾಡ್ತಾ ಇರೋದು ಕನ್ನಡಿಗರನ್ನೇ, ಕನ್ನಡನ ಕೊಲೆ ಮಾಡ್ತಾ ಇರೋದು ಕನ್ನಡಿಗರನ್ನೇ. ಕನ್ನಡದವರು ಕನ್ನಡನೇ ಉಳಿಸ್ಲಿಲ್ಲ ಅಂದರೆ, ಕನ್ನಡಿಗರಾಗಿ ಕನ್ನಡನೇ ಉಳಿಸ್ಲಿಲ್ಲ ಅಂದರೆ ಮತ್ತೆ ಇನ್ನು ನಮ್ಮ ಭಾಷೆ ಯಾರು ಉಳಿಸ್ತಾರೆ? ಮತ್ತೆ ನಮ್ಮ ಭಾಷೆ ಯಾರು ಉಳಿಸ್ಬೇಕು? ಬೇರೆ ದೇಶದವರು ಬಂದು ನಮ್ಮ ಭಾಷೆ ಉಳಿಸ್ತಾರಾ? ಬೇರೆ ದೇಶದವರು ಬಂದು ಉಳಿಸ್ತಾರಾ? ಇಲ್ಲವಲ್ಲ. ನಮ್ಮ ಭಾಷೆನ ನಾವೇ ಉಳಿಸ್ಬೇಕಾಗಿದೆ, ನಮ್ಮ ತಾಯಿನ ನಾವೇ ಉಳಿಸ್ಬೇಕಾಗಿದೆ. ಅದರಿಂದ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಇದ್ದೀರಿ, ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀರಾ, ಕರ್ನಾಟಕದ ಕನ್ನಡಿಗರೇ ನಿಮ್ಮ ಅಂಗಡಿಗೆ ಬರ್ತಾರೆ. ಆದರೆ ನೀವು ಮಾತ್ರ ಒಂದೇ ಒಂದು ಅಕ್ಷರ ಕೂಡ ನೀವು ಕನ್ನಡದಲ್ಲಿ ಹಾಕ್ಸೋಕ್ಕಾಗಿಲ್ಲ. ಅಂದರೆ ಕನ್ನಡ ಹಾಕ್ಸೋಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ಕನ್ನಡ ಹಾಕ್ಸೋಕ್ಕೆ ಯೋಗ್ಯತೆ ಇಲ್ವಾ? ಕನ್ನಡದಲ್ಲಿ ಬದುಕೋಕ್ಕೆ ಯೋಗ್ಯತೆ ಇಲ್ವಾ? ಕನ್ನಡ ಮಾತಾಡೋಕ್ಕೂ ಯೋಗ್ಯತೆ ಇಲ್ವಾ? ಈ ಥರ ಆದರೆ ಹೆಂಗೆ? ಇನ್ನೆಲ್ಲಿಂದ ಕನ್ನಡ ಉಳಿಯುತ್ತೆ? ನೋಡಿ, ನಾವೆಲ್ಲರ ಬೇರೆ ರಾಜ್ಯಕ್ಕೆ ಹೋದರೆ, ಇಲ್ಲ ಬೇರೆ ಯಾವ್ದಾರ ಬಾಂಬೆನೋ ಇಲ್ಲ ಕಲ್ಕತ್ತಾದಲ್ಲಿ ಹೋದರೆ, ಅಲ್ಲಿ ಯಾರೋ ಕನ್ನಡ ಮಾತಾಡೋ ಸಿಕ್ಕರೆ ನಮಗೆ ಭಾಳ ಖುಷಿಯಾಗುತ್ತೆ. ಅಯ್ಯಪ್ಪ, ನೀವು ಕನ್ನಡದಲ್ಲಿ ಇಲ್ಲಿದ್ದೀರಿ ಅಂತಂದು. ಇನ್ನು ಮುಂದೆ ಸ್ವಲ್ಪ ದಿನ, ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊದಲು ಬೆಂಗಳೂರಲ್ಲಿ ಹಂಗಾಗುತ್ತೆ. ಕನ್ನಡದವ್ರು ಎಲ್ಲಿದ್ದಾರೆ? ಕನ್ನಡದಲ್ಲಿ ಯಾವ ಜಾಗದಲ್ಲಿದ್ದಾರೆ ಕನ್ನಡದವರು? ಕನ್ನಡ ನೀವು ಮಾತಾಡ್ತೀರ ಕನ್ನಡ ಅಂತಂದು ಹುಡುಕೋ ಪರಿಸ್ಥಿತಿ ಬರುತ್ತೆ. ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ ಇನ್ನು ಕೆಲವೇ ದಿನಗಳಲ್ಲಿ, ಏನು ಭಾಳ ದೂರ ಇಲ್ಲ. ಯಾಕಂದರೆ ಕನ್ನಡಿಗರು ಕಂಡ್ರೆ ಆಗಲ್ಲ. ಇನ್ನೊಬ್ಬ ಕನ್ನಡಿಗರು ಯಾವುದಾದ್ರೂ ಒಂದು ಒಳ್ಳೆ ಹೋರಾಟ ಮಾಡೋಕೆ ನಿಂತ್ಕೊಂಡ್ರೆ ಆ ಹೋರಾಟಕ್ಕೆ ಸಪೋರ್ಟ್ ಮಾಡೋರಿರಲ್ಲ, ಕಾಲು ಎಳೆಯವರಿದ್ದಾರೆ.
ಕಾಲು ಎಳೆಯೋರಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕನ್ನಡದವರಿಗೆ ತೊಡರಾಗಿದ್ದಾರೆ. ಇವತ್ತು ಕನ್ನಡಿಗರು ಕನ್ನಡಿಗರಿಗೆ ಕಾಲೆಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏನು ಹೋರಾಟಗ ಕೆಲವರೆಲ್ಲ ಇವನ್ನ ಹಾಕಿಸ್ತಾರೆ, ಬೋರ್ಡ್ಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳೆಲ್ಲ ಕಟ್ಟಿಸ್ತಾರೆ. ಅಲ್ಲಿ ಕೂಡ ಕನ್ನಡದವರನ್ನೇ ಮಾಡಿಸಿರ್ತಾರೆ. ಅವರು ಏನಾರ ಫೋನ್ ಮಾಡಿ ಕೇಳಿದರೆ ನಾವು ಕನ್ನಡಿಗರೇ, ನಾವು ಸಂಘಟನೆ ಮಾಡಿದ್ದೀವಿ, ನಾವು ನಮಗೆ ಗೊತ್ತು, ಎಲ್ಲ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಬೋರ್ಡ್ಗಳು ಮಾತ್ರ ಇಂಗ್ಲೀಷಲ್ಲಿ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಕನ್ನಡ ತಾಯಿಗೆ ನಾವು ಅವಮಾನ ಮಾಡ್ತಾ ಇದ್ದೀವಿ. ಕನ್ನಡಿಗರೇ, ಬೇರೆಯವರಲ್ಲ. ನಮ್ಮ ಕನ್ನಡ ತಾಯಿಗೆ, ನಮ್ಮ ತಾಯಿ ಭುವನೇಶ್ವರಿಗೆ ನಾವೇ ಕನ್ನಡದವ್ರು ಹಾಳು ಮಾಡ್ತಾ ಇದ್ದೀವಿ ಹೊರತು ಬೇರೆಯವರಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಕನ್ನಡ, ಜೈ ಕನ್ನಡ, ಕನ್ನಡ ಕನ್ನಡ ಕರ್ನಾಟಕ. ಅಷ್ಟೇ. ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡ ಬೆಳೆಸಬೇಕು.